ಈ ಒಂದು ಸಹೋದರ ಸಭೆಯಲ್ಲಿ ಉಪಸ್ಥಿತವಾದ ಸಂಸ್ಥೆ ಸಚಿವರೇ, ಗೃಹ ಸಚಿವರೇ, ಎಲ್ಲ ಅಧಿಕಾರಿ ವರ್ಗದವರೇ, ಇಂದು ಎಲ್ಲ ನಮ್ಮ ಶಾಸಕ ಮಿತ್ರರೇ, ಮಾಜಿ ಶಾಸಕರೇ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಶಿಕ್ಷಣದಲ್ಲಿ ತನ್ನ ಸೇವೆಯನ್ನು ನಿರಂತರವಾಗಿ ಅರ್ಪಿಸಿರುವುದನ್ನು ಎಲ್ಲ ನಮ್ಮ ಗಣ್ಯ ಹಿರಿಯ ನಾಯಕರಿಗೆ ಹಾಗೂ ಇನ್ನಿತರ ಸಂಘದ ಅಧ್ಯಕ್ಷ ಪದಾಧಿಕಾರಿ ನಿರ್ದೇಶಕರಿಗೆ ಇವತ್ತಿನ ಸಭೆ ಬರೀ ಒಂದು ದಿವಸಕ್ಕೆ ಸೀಮಿತವಾದ ಸಭೆ. ಇವತ್ತಿನ ಸಭೆ ಅದು ಭವಿಷ್ಯದ ಮಂಗಳೂರು ಜಿಲ್ಲೆಗೆ ಒಂದು ಫೌಂಡೇಶನ್ ಹಾಕುವಂತ ಸಭೆ ಆಗ್ಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಾಮರಸ್ಯದ, ಸಹೋದರತೆಯ, ಸಮಾನತೆ ಮತ್ತು ಸೌಹಾರ್ದತೆಯ ಸಮಾಜ ಮಂಗಳೂರು ನಿರ್ಮಾಣ ಮಾಡಲಿಕ್ಕೆ, ಭವಿಷ್ಯದ ಮಂಗಳೂರಿನಲ್ಲಿ ಇಂದು ಹುಟ್ಟಿ ಬರುವ ಮಕ್ಕಳು ಅತ್ಯುತ್ತಮವಾಗಿ ತಮ್ಮ ಜೀವನ ಉಳಿಸಲಿಕ್ಕೆ ಏನೆಲ್ಲ ಅತ್ಯುತ್ತಮವಾದ ನಿರ್ಧಾರ ಆಗ್ಬೇಕಾ, ಬಹುಶಃ ಈ ಸಭೆಯಲ್ಲಿ ನಿರ್ಣಯ ಆಗುವಂತಹ ಸಮಾರಂಭ ಆಗ್ಬೇಕಂತೇಳಿ ನಾನು ಎಲ್ಲ ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ. ಬಹುಶಃ ಮಂಗಳೂರು ಮತ್ತು ನಮ್ಮ ದೇಶದ ಒಂದು ಸಂಸ್ಕೃತಿ ಪರಂಪರೆ ವಿಶ್ವದ ಯಾವುದೇ ದೇಶದಲ್ಲಿ ಹೊರಸಿಕ್ಕಲು ನಮಗೆ ಸಾಧ್ಯ ಇಲ್ಲ. ವಿಶ್ವದ ಯಾವುದೇ ದೇಶಕ್ಕೂ ಕೂಡ ಭಾರತ ದೇಶ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಪವಿತ್ರವಾದ ಮತ್ತು ಒಂದು ಅತ್ಯಂತ ಪ್ರಾಕೃತಿಕ ಮತ್ತು ಸೌಂದರ್ಯದ ಒಂದು ಸಮಾಜ, ಅದು ಕರಾವಳಿ ಪ್ರದೇಶದಲ್ಲಿ ಒಂದು ವಿಚಾರ. ಅದಕ್ಕೆ ಇಲ್ಲಿ ಏನು ಕೊರತೆ ಇಲ್ಲ. ಶಿಕ್ಷಣ, ಧಾರ್ಮಿಕ ಕೇಂದ್ರ, ಬೀಚ್ ರಿಸಾರ್ಟ್, ನಮ್ಮ ರಿವರ್ ರಿಸಾರ್ಟ್ ಇರಲಿ, ಪಶ್ಚಿಮ ಘಟ್ಟ ಇರಲಿ, ಎಲ್ಲ ಏನೆಲ್ಲ ಬೇಕು ಎಲ್ಲಾ ರೀತಿಯ ನಮ್ಮ ಜಿಲ್ಲೆಯಲ್ಲಿ ನಮಗೆ ದೇವರು ಒದಗಿಸಿಕೊಟ್ಟಿದ್ದಾರೆ. ನಾವು ಅದಕ್ಕೆ ಪೂರಕವಾಗಿ ಸೂಕ್ತವಾದ ಕೆಲಸ ಮಾಡಿದ್ರೆ ಅದ್ಭುತವಾದ ಪ್ರದೇಶವನ್ನು ನಿರ್ಮಾಣ ಮಾಡಲು ಅವಕಾಶ ಆಗ್ತದೆ. ಅದಕ್ಕೆ ಸಾಮರಸ್ಯದ ಒಂದು ಸಮಾಜ ನಿರ್ಮಾಣ ಮಾಡಿ, ಈಗಾಗಲೇ ಸಾಮರಸ್ಯತೆ ಇಲ್ಲ ಅಂತಲ್ಲ, ಕೆಲವೊಂದು ಬಂದಾಗ ಆ ಸಾಮರಸ್ಯ ನಾವು ಹೊಸದುಕೊಳ್ಳುವಂತಹ ಒಂದು ಕೆಲಸ ಕಾರ್ಯಗಳಿಗೆ ಹೇಗೆ ಹಾಕ್ಬೇಕಂತ ನಾವು ಚಿಂತನೆ ಮಾಡುವುದು. ಯಾವುದೇ ಒಂದು ಸಾಮರಸ್ಯ ಕೂಡ ಭಿನ್ನಾಭಿಪ್ರಾಯ ಇಲ್ಲದೆ ಸಾಮರಸ್ಯ ಮಾಡಲಿಕ್ಕೆ ಸಾಧ್ಯ. ಭಿನ್ನಾಭಿಪ್ರಾಯ ದೂರ ಇಟ್ಟು ನೀವು ಚರ್ಚೆ ಮಾಡೋದು ಬೇಡ, ನೀವು ಬೇಡ ಅದನ್ನು ಬದುಕಿಟ್ಟು ನಾವು ಮಾತಾಡೋದಿಲ್ಲ ಅಂತ ಮೇಲೆ ಬಂದ್ರೆ ಯಾರು ಕೂಡ ಸಾಮರಸ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಸಾಮರಸ್ಯ ಅಂತ ಹೇಳಿದ್ರೆ ನಮ್ಮಲ್ಲಿ ಎಲ್ಲ ಭಿನ್ನ ಅಭಿಪ್ರಾಯಗಳನ್ನು ನಾವು ಕೂತುಕೊಂಡು ನಾವು ಚರ್ಚೆ ಮಾಡಿ ಪರಸ್ಪರ ಅರ್ಥ ಮಾಡಿಕೊಂಡು ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ನಾವೆಲ್ಲರೂ ಒಗ್ಗಟ್ಟಿನಿಂದ ಮುಂದೆ ಹೋಗಿ ಬಲಿಷ್ಠರ ಭಾರತ ಕಟ್ಟಲಿಕ್ಕೆ ಹೋಗ್ತೀವಲ್ಲ, ಆ ಸಾಮರಸ್ಯವೇ ಇವತ್ತಿನ ಸಾಮರಸ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನಾವೆಲ್ಲರೂ ಕೂಡ ಬೇರೆ ಬೇರೆ ಜಾತಿ, ಬೇರೆ ಬೇರೆ ವರ್ಗ, ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಪಕ್ಷ, ಬೇರೆ ಬೇರೆ ಪಂಗಡದಲ್ಲಿ ನಾವೆಲ್ಲ ಇರ್ಬೋದು. ಅದು ನಾನೆಲ್ಲರೂ ಮಾತು ಹೇಳಿದಷ್ಟೇ. ಯಾವುದೇ ಧರ್ಮವೂ ಕೂಡ, ಪ್ರತಿಯೊಂದು ಧರ್ಮವೂ ಕೂಡ ಅದು ಒಂದು ಮನಸ್ಸಿಗೆ ಮತ್ತು ದೇಹಕ್ಕೆ ನೋವುಂಟು ಮಾಡುವ ಕತ್ತಿ ಆಗಬಾರ್ದು. ಪ್ರತಿಯೊಂದು ಧರ್ಮವೂ ಕೂಡ ಒಂದು ಮನಸ್ಸಿನ ಮತ್ತು ಒಂದು ದೇಹದ ನೋವನ್ನು ಗುಣಪಡಿಸುವಂತ ಔಷಧಿ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಾವೆಲ್ಲರೂ ಪ್ರೀತಿ ವಿಶ್ವಾಸ ಮುಂದೆ ಹೋಗುವ ಅವಕಾಶ ಆಗಬಾರ್ದು. ಹಿಂದೆ ಏನಾಗಿದೆ ಅದರ ಬಗ್ಗೆ ನಾವು ಚರ್ಚೆ ಬೇಡ. ನಮ್ಮ ಸರ್ಕಾರಗಳು ಇದೆ, ಪೊಲೀಸ್ ಇಲಾಖೆ ನೀವು ಇದ್ದೀರಿ, ಯಾವುದೇ ಹಂತದಲ್ಲಿ ಯಾವ ನಿಮಗೆ ಬೇಕಾದ ಯಾವ ಚರ್ಚೆ ಕೂಡ ಮಾಡಬಹುದು. ನಾವೇನು ಮುಂದೆ ಯಾವ ರೀತಿ ಒಂದು ಹೆಜ್ಜೆಯನ್ನು ಹಾಕಬೇಕು, ಸುಂದರವಾದ ಸಮಾಜ ಹೇಗೆ ನಿರ್ಮಾಣ ಮಾಡಬೇಕು ಅಂತ ಮಾಡಬೇಕಾಗ್ತದೆ. ನಾನು ಸಂಘದಿಂದಲೇ ಹಲವಾರು ಬೇರೆ ಬೇರೆ ಯಾಕಂತ ಹೇಳಿದ್ರೆ ಇದು ಈಗ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಗೆ ಗೊತ್ತಿದ್ದಾಗ 69, 70 ಆಗಾಗ ಒಂದು ಸಂದರ್ಭ ಆಗ್ತದೆ. ಮತ್ತೆಲ್ಲರೂ ಕೂಡ ಮತ್ತೆ ಪ್ರೀತಿ ವಿಶ್ವಾಸದಲ್ಲಿ ಇದ್ದಾರೆ. ಮಾಧ್ಯಮದಲ್ಲಿ, ಪೇಪರ್ನಲ್ಲಿ, ದೂರದಲ್ಲಿ ನಿಂತು ನೋಡುವವರೆಗೆ ಇಲ್ಲಿ ಏನೋ ದೊಡ್ಡ ಮಟ್ಟ ಸಮಸ್ಯೆ ಅಂತ ಭಾವನೆ ಇದೆ. ನೂತನ ಬರುವಂತ ಅಧಿಕಾರಿಗಳು ಕೂಡ ನಾನು ಹೇಗೆ ಮಂಗಳೂರಿಗೆ ಹೋಗುದಂತವರಿಗೆ ಅಧಿಕಾರಿಗಳು ಚಿಂತಿತರಾಗ್ತಾರೆ. ಆದ್ರೆ ಒಮ್ಮೆ ಅಧಿಕಾರಿಗಳು ಮಂಗಳೂರಿಗೆ ಬಂದ ನಂತರ ಮತ್ತೆ ಹೋಗಕ್ಕೆ ಇಷ್ಟಲ್ಲ, ಮತ್ತೆ ಇಲ್ಲೇ ಬೇಕು, ಇಲ್ಲೇ ಮಕ್ಕಶಾಲೆ ಬಂದು ಇಲ್ಲೇ ಯಾಕಂದ್ರೆ ಇಲ್ಲಿ ಬಂದ ನಂತರ ಗೊತ್ತಾಗುವುದು ಇಷ್ಟು ಪ್ರೀತಿ ವಿಶ್ವಾಸದ ಒಂದು ಊರು ಬೇರೆ ಯಾವ ಪ್ರದೇಶ ಸಿಗ್ಲಿಕ್ಕೆ ಸಾಧ್ಯ. ಸಣ್ಣ ಮಟ್ಟ ಬಂದಾಗ 100% ಜವಾಬ್ದಾರಿ ಅದು ನಮ್ಮ ಸಹೋದರತೆಯ ಸಮಾಜ. ಅದ್ಯಾಕೆ ಸಾಮರಸ್ಯ ಮತ್ತು ಸಹೋದರತೆ ನಿರ್ಮಾಣ ಮಾಡಲಿಕ್ಕೆ ಅದು ಬರೀ ಶಾಸಕರು, ಸರ್ಕಾರ, ಅಧಿಕಾರ ಇದ್ದವರು ಅಲ್ಲ, ಪ್ರತಿಯೊಂದು ಮನೆಯಲ್ಲೂ ಕೂಡ ಜವಾಬ್ದಾರಿ ವಹಿಸಿಕೊಂಡು, ಪ್ರತಿಯೊಂದು ಊರಿನ ಸಂಘ ಸಂಸ್ಥೆಗಳು ಕೂಡ ಜವಾಬ್ದಾರಿ ವಹಿಸಿಕೊಂಡು, ಪ್ರತಿಯೊಂದು ಸಮಾಜ ಬೇರೆ ಬೇರೆ ವರ್ಗದ ಹಿರಿಯರು ಕೂಡ ಜವಾಬ್ದಾರಿ ವಹಿಸಿಕೊಂಡಾಗ ಮಾತ್ರ ಇದು ಆಗ್ತಾ ಹೊರತು ಇದು ಬರೀ ಜನಪ್ರತಿನಿಧಿಯಿಂದ ಪಕ್ಷದ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ನೀವು ಒಗ್ಗಟ್ಟಾಗಿರ್ಬೋದು, ನಮ್ಮ ಜವಾಬ್ದಾರಿ ಸಮರ್ಪಕವಾಗಿ ಮಾಡಬೇಕು. ನಾನು ಎಲ್ಲರಿಗೂ ಹೇಳಿದಷ್ಟೇ, ಬಿ ಎ ಪಾರ್ಟ್ ಆಫ್ ದಿ ಸೊಲ್ಯೂಷನ್, ಡೋಂಟ್ ಬಿ ಎ ಪಾರ್ಟ್ ಆಫ್ ದಿ ಪ್ರಾಬ್ಲಮ್. ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಹೇಗೆ ಬಗೆಹರಿಸಿಕೊಂಡು ಆಲೋಚನೆ ಮಾಡುವಂತಹ ವ್ಯಕ್ತಿತ್ವ ನಮ್ಮಲ್ಲಿ ಬರಬೇಕು ಹೊರತು ಸಮಸ್ಯೆ ಬಂದಾಗ ಈ ಸಮಸ್ಯೆ ಹುಡುಕಿಕೊಂಡು ನಾವು ಸಮಸ್ಯೆಯನ್ನು ಸೃಷ್ಟಿಸಿ ಮಾಡುವಂತ ವ್ಯಕ್ತಿತ್ವ ನಮ್ಮಲ್ಲಿ ಯಾರು ಅದು ನಮ್ಮ ಸಮಾಜಕ್ಕೆ ದೊಡ್ಡ ಮಾರಕ. ಸೊ ಸಮಸ್ಯೆ ಬರ್ತದೆ, ಅದು ಸಮಸ್ಯೆ ಇಲ್ಲದ ಊರು ಎಲ್ಲೂ ಕೂಡ ಸಿಗ್ಲಿಕ್ಕಿಲ್ಲ.
ಸಮಸ್ಯೆ ಇಲ್ಲದ ಊರು ಬೇಕಾದ್ರೆ ಒಂದು ಊರಲ್ಲಿ ಹೋಗಿ ಕೂತ್ಕೊಳ್ಳಿ, ಅಲ್ಲಿ ಮಾತ್ರ ಇದೆ. ಸ್ವರ್ಗದಲ್ಲಿ ಮಾತ್ರ ಸಮಸ್ಯೆ ಇಲ್ಲ, ಬೇರೆಲ್ಲ ಕಡೆ ಸಾಧ್ಯ ಗೊತ್ತಿತ್ತು. ಇದನ್ನು ಹೇಗೆ ಬಗೆಹರಿಸಬೇಕಂತ ನಮ್ಮ ವ್ಯಕ್ತಿತ್ವ ಒಂದು ಅಂತ ದೊಡ್ಡ ಮಟ್ಟದ ಎಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಅಂಬೇಸಿಡರ್ ನಮ್ಮ ಶಾಂತಿ ಸಹೋದರತೆ ಅಂಬೇಸಿಡರ್ ಆಗಿ ತಾವಲ್ಲಿ ರಾಯಭಾರಿಗಳಾಗಿ ತಾವೆಲ್ಲಿ ಬಂದಿದ್ದೀವಿ. ಇಲ್ಲಿಂದ ನಾವು ಚರ್ಚೆ ಮುಂದೆ ಹೋದಾಗ ನಿಮ್ಮ ಪ್ರದೇಶದಲ್ಲಿ, ನಿಮ್ಮ ಏರಿಯಾದಲ್ಲಿ, ನಿಮ್ಮ ಎಲ್ಲಿ ಸಾಧ್ಯತೆಯ ಅಲ್ಲಿ ಸಾಮರಸ್ಯ ಸಹೋದರತೆ ಸಂಬಂಧ ನಿರ್ಮಾಣ ಮಾಡಲಿಕ್ಕೆ ಅಮ್ಮದದ ಕೆಲಸ ನಾವೆಲ್ಲ ಇವತ್ತು ಮಾಡ್ಬೇಕಂತ ನಾನು ನಿಮ್ಮ ಕಲಿಯಿಂದ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ನಮ್ಮೆಲ್ಲ ಮಂತ್ರಿಗಳಿಗಿರಲಿ, ಶಾಸಕ ಮಿತ್ರರಲ್ಲಿ ಎಲ್ಲರಿಗೂ ಕೂಡ ನನ್ನ ವಿಶೇಷವಾದ ನನ್ನ ಸಲ್ಲಿಸಿಕೊಂಡು ತಾವೆಲ್ಲ ಕೂಡ ಚರ್ಚೆ ಮಾಡ್ತಿದ್ದ. ನಾನು ಯಾವ ಹೇಳ್ತಾ ಇದ್ದೀನಿ, ಪ್ರಭುತ್ವತೆ ಮತ್ತು ಮೆಚುರಿಟಿ ಯಾವುದಂತ ಹೇಳಿದರೆ ದೊಡ್ಡ ವಿಚಾರ ಬಗ್ಗೆ ಚರ್ಚೆ ಮಾಡಿ ಅದನ್ನು ಸಾಮಾಜಿಕ ಚರ್ಚೆ ಮಾಡೋದು ದೊಡ್ಡ ವಿಚಾರ, ಅದು ಮೆಚುರಿಟಿ. ಪ್ರಭುತ್ವದ ಇಲ್ಲ, ದೊಡ್ಡ ವಿಷಯ ಮಾತಾಡ್ತಾರೆ, ಅದಲ್ಲ. ಸಣ್ಣ ವಿಷಯವನ್ನು ಅರ್ಥ ಮಾಡಿಕೊಂಡು ಚರ್ಚಿಸಿ ಅದನ್ನು ಭಿನ್ನ ದೂರ ಮಾಡಿ ಆ ಸಣ್ಣ ಸಮಸ್ಯೆ ಪರಿಹರಿಸುತ್ತಿರಲ್ಲ, ಅದು ನಿಜವಾದ ಪ್ರಭುತ್ವ. ಅಂತ ಪ್ರಭುತ್ವ ತಾವೆಲ್ಲ ತೋರಿಸಬೇಕು, ತಾವೆಲ್ಲ ಸಾಥ್ ಕೊಡಬೇಕು. ನಿಮ್ಮ ಕಲೆಕಲೆಯಿಂದ ನಾನು ಬಹುಶಃ ಜಿಲ್ಲೆಯ ಪ್ರತಿನಿಧಿಯಾಗಿ ಸೋದರರಾಗಿ ಹೇಳಲಿಕ್ಕೆ ಬಯಸಿ ನಮ್ಮ ಮಂತ್ರಿಗಳಿಗೆ, ಪ್ರಧಾನಮಂತ್ರಿಯಿಂದ ಸಚಿವರು, ಸಂಸದರಿಗೆಲ್ಲರಿಗೂ ನಾನು ವಿಶೇಷವಾದ ಸಲ್ಲಿಸಿ ಶುಭಾಶಯ ಸಲ್ಲಿಸ್ತೇನೆ. ಅಭಿವೃದ್ಧಿಯ ಮಂಗಳೂರು ಮತ್ತು ಬಲಿಷ್ಠವಾದ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಜೊತೆಯಲ್ಲಿ ಮುಂದೆ ಹೋಗುವ. ನಾವು ಜೊತೆ ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರಿಂದ ಹೊಂದಿದ್ದಾನ ಅವನ ಕೈ ಇಟ್ಟು ಮುಂದೆ ಜವಾಬ್ದಾರಿ ಎಲ್ಲ ಹಾಕಬೇಕು ಅಂತ ಹೇಳಿಕೊಂಡು ಮತ್ತೊಮ್ಮೆ ಆಶೀರ್ವಾದ ಬೇಡಿಕೊಳ್ಳುತ್ತೇನೆ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.